ಎಲ್ಲರಿಗೂ ನಮಸ್ಕಾರ. ನಾನು ಹೇಳ್ತಕ್ಕಂತಹ ಈ ಸ್ಕೀಮಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿನ ಕಟ್ಟಿದ್ರೆ ನಿಮಗೆ ಫೈನಲ್ ಆಗಿ 6 ಕೋಟಿ ಹಣ ಬರುತ್ತೆ. ಓಕೆನಾ? ಸೊ ಯಾವ ರೀತಿ ಹಣ ಬರುತ್ತೆ, ಸೊ ಈ ಕಂಪ್ಲೀಟ್ ಸ್ಕೀಮ್ನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನ ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳ್ತಕ್ಕಂತಹ ಸ್ಕೀಮ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಅಲ್ಲಿ SIP ಸ್ಕೀಮ್ ನ ಮುಖಾಂತರ, ಇದು ಮೀನ್ಸ್ ವೇ ಆಫ್ ಇಂಟ್ರೆಸ್ಟ್ ಅಷ್ಟೇ. ಸೊ ಈ ಒಂದು ಇದರಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡ್ತಾ ಹೋದ್ರೆ ಸೊ ನೀವು ಹಣವನ್ನ ಗಳಿಸಬಹುದಾಗಿರುತ್ತೆ. ಸೊ ಎಷ್ಟು ಹಣ ಕಟ್ಟಿದ್ರೆ ಎಷ್ಟು ಹಣ ಬರುತ್ತೆ, ಎಷ್ಟು ಟೆನ್ಯೂರ್ಗೆ, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು. ಈ ಹಿಂದೆ ಹಲವಾರು ಸ್ಕೀಮ್ಗಳ ಬಗ್ಗೆ ನಾನು ಮಾಹಿತಿನ ನೀಡಿದ್ದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಮ್ಯೂಚುವಲ್ ಫಂಡ್ಸ್ ಅಲ್ಲಿ SIP ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದಾಗಿರತ್ತೆ. ಈಗ SIP ಅಲ್ಲಿ ಮಂತ್ಲಿ ನೀವು 5,000 ಇನ್ವೆಸ್ಟ್ ಅನ್ನ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ. ಪ್ರತಿ ತಿಂಗಳು 5,000 ಇನ್ವೆಸ್ಟ್ ಮಾಡಿದ್ರೆ ಅದು ಸಹ ನಾವೀಗ ಅಗ್ರೆಸಿವ್ ಅಲ್ಲಿ 12% ಇಂಟ್ರೆಸ್ಟ್ ಮುಖಾಂತರ ನಾವು ಚೆಕ್ ಮಾಡೋದಾದ್ರೆ ಟೆನ್ಯೂರ್ ಅಷ್ಟೇ. ಸೊ ನೀವು ಕಡಿಮೆ ವರ್ಷಗಳಿಗೆ ಇಟ್ಕೊಂಡ್ರೆ ನಿಮ್ಗೆ ಜಾಸ್ತಿ ಹಣ ಬರೋದಿಲ್ಲ. ಓಕೆನಾ? ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳಿ ಕರೀತಾರೆ. ನೀವು ಜಾಸ್ತಿ ಟೆನ್ಯೂರ್ ಇಟ್ಕೊಂಡ್ರೆ, ಮೀನ್ಸ್ ಲಾಂಗ್ ಟರ್ಮ್ಗೆ ನೀವು ಇಟ್ಕೊಂಡ್ರೆ ನಿಮಗೆ ಜಾಸ್ತಿ ಹಣ ಸಿಗುತ್ತೆ. ಸೊ ಹೇಗೆ ಅಂತ ಹೇಳಿ ಈಗ ನಾನು ಹೇಳ್ತೀನಿ ನೋಡಿ. ಸೊ ನೀವೀಗ ಪ್ರತಿ ತಿಂಗಳು ಸಹ 5,000 ರೂಪಾಯಿ ಹಣವನ್ನ ಮ್ಯೂಚುವಲ್ ಫಂಡ್ಸ್, ಅದರಲ್ಲೂ ಸಹ SIP ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡ್ತಿದ್ರ ಅಂತಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಟೆನ್ಯೂರ್ ಎಷ್ಟಿರ್ಬೋದು, 40 ಇಯರ್ಸ್, 30 ಇಯರ್ಸ್, 20 ಇಯರ್ಸ್, 10 ಇಯರ್ಸ್, ನೋಡಿ ಇಷ್ಟು ಲಾಂಗ್ ಟರ್ಮ್ ವರ್ಗು ನೀವೇನಾದ್ರೂ ಇನ್ವೆಸ್ಟ್ ಅನ್ನ ಮಾಡ್ತಾ ಹೋದ್ರೆ ಸೊ ನಿಮ್ಗೆ ಹೆಚ್ಚು ಹಣ ಸಿಗುತ್ತೆ. ಸೊ ನಾನೀಗ ಎಕ್ಸಾಂಪಲ್ ಸಹ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಮಂತ್ಲಿ ನೀವು 5,000 ರೂಪಾಯಿನ ಕಟ್ತಿದ್ದೀರಾ. ಆಫ್ಟರ್ 40 ಇಯರ್ಸ್ಗೆ SIP ಸ್ಕೀಮ್ ಮುಖಾಂತರ ಇಂಟ್ರೆಸ್ಟ್ 12% ಅಲ್ಲಿ ನೋಡಿದ್ರೆ ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 40 ಇಯರ್ಸ್ಗೆ ಎಷ್ಟಾಗುತ್ತೆ ಹೇಳಿ, 5.94 crores, ಅಪ್ರಾಕ್ಸಿಮೇಟ್ಲಿ 6 ಕೋಟಿ ಸಿಗುತ್ತೆ. ಓಕೆನಾ? ನೀವು ಕಟ್ಟೋದೆಷ್ಟು ಹೇಳಿ, ಎಲ್ಲಾ ಸೇರಿದ್ರು 24 ಲಕ್ಷನ ಮಾತ್ರ ನೀವು ಕಟ್ತೀರಾ. ಆದರೆ ಆ 24 ಲಕ್ಷ 40 ವರ್ಷ ನೀವು ಕಟ್ಟಿದ್ರೆ ಸೊ ನಿಮ್ಗೆ ಫೈನಲ್ ಆಗಿ 6 ಕೋಟಿ ಹಣ ಸಿಗುತ್ತೆ. ಸೊ ಇದೇ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳಿ ಕರೀತಕ್ಕಂಥದ್ದು. ಅದೇ ಮೀನ್ಸ್ ನೀವು 5,000ವನ್ನೇ ಕಟ್ತಿದ್ರಾ, ಆದರೆ 30 ವರ್ಷಕ್ಕೆ ಎಷ್ಟು ಬರುತ್ತೆ, 30 ವರ್ಷಕ್ಕೆ ಎಷ್ಟು ಬರುತ್ತೆ ಅಂತಂದ್ರೆ 1.76 crores. ನೋಡಿ ಇಲ್ಲಿ 30 ವರ್ಷಕ್ಕೆ 1.76 ಕೋಟಿ ಬರುತ್ತೆ. ಆದರೆ ಅದೇ 40 ವರ್ಷಕ್ಕೆ 5.94, ಅಪ್ರಾಕ್ಸಿಮೇಟ್ಲಿ 6 ಕೋಟಿ ಬರುತ್ತೆ. ನೋಡ್ತಾ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾವು 20 ಇಯರ್ಸ್ಗೆ ನೋಡೋಣ. ಪ್ರತಿ ತಿಂಗಳು ಸಹ ನೀವು 5,000 ಕಟ್ತಿದ್ರಾ, ಅದೇ 20 ವರ್ಷ ಆದ್ಮೇಲೆ ನಿಮ್ಗೆ 50 ಲಕ್ಷ ಬರುತ್ತೆ. ಓಕೆನಾ? ಅದೇ 10 ವರ್ಷಕ್ಕೆ ನೀವು ಟೆನ್ಯೂರ್ ಅನ್ನ ಸೆಟ್ ಮಾಡಿದ್ರ, ಪ್ರತಿ ತಿಂಗಳು ಸಹ ನೀವು 5,000 ಕಟ್ತಿದ್ರ. ಸೊ ಫೈನಲ್ ಆಗಿ ನಿಮ್ಗೆ 10 ವರ್ಷ ಆದ್ಮೇಲೆ 11 ಲಕ್ಷ ಬರುತ್ತೆ. ಸೊ ಇದೆಲ್ಲ ಡಿಪೆಂಡ್ ಆಗಿರ್ತಕ್ಕಂಥದ್ದು ಟೆನ್ಯೂರ್ನ ಮೇಲೆ. ಸೊ ಟೆನ್ಯೂರ್ ಜಾಸ್ತಿ ಇದ್ರೆ ನಿಮ್ಗೆ ಹಣ ಮೀನ್ಸ್ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಹೇಳಿರ್ತಕ್ಕಂಥದ್ದು 5,000 ಪ್ರತಿ ತಿಂಗಳು 5,000 ಕಟ್ತಕ್ಕಂತಹ ಸ್ಕೀಮ್. ಅದೇ ನೀವು ಪ್ರತಿ ತಿಂಗಳು 10,000 ಕಟ್ಟಿದ್ರೆ 40 ಇಯರ್ಸ್ಗೆ ಎಷ್ಟಾಗುತ್ತೆ ಗೊತ್ತಾ, 11 ಕೋಟಿ ಆಗುತ್ತೆ. 40 ಇಯರ್ಸ್ಗೆ ಪ್ರತಿ ತಿಂಗಳು ನೀವು 10,000 ಕಟ್ಟಬೇಕು. ಆದರೆ 40 ವರ್ಷ ಟೆನ್ಯೂರ್ ಅನ್ನ ಸೆಟ್ ಮಾಡ್ಕೊಂಡ್ರೆ 40 ವರ್ಷ ಆದ್ಮೇಲೆ ನಿಮ್ಗೆ 11 ಕೋಟಿ ಬರುತ್ತೆ. ಫಾರ್ ಎಕ್ಸಾಂಪಲ್ 30 ವರ್ಷ ನೋಡಿದ್ರೆ 3.53 crores. ನೋಡಿ ಎಲ್ಲೆಲ್ಲಿದೆ ನೋಡಿ, 30 ವರ್ಷಕ್ಕೆ 3.5 crores ಅಂತ ತಿಳ್ಕೊಂಡ್ರೆ 40 ವರ್ಷಕ್ಕೆ ನೋಡಿ 11 ಕೋಟಿ ಇದೆ. ಎಷ್ಟು ಡಿಫ್ರೆನ್ಸ್ ಇದೆ ನೀವೇ ನೋಡ್ಬೋದು. ಓಕೆನಾ? ಇದೆಲ್ಲ ಡಿಪೆಂಡ್ ಆಗಿರ್ತಕ್ಕಂಥದ್ದು ಟೆನ್ಯೂರ್ ವಿತ್ ಇಂಟ್ರೆಸ್ಟ್, ಮೀನ್ಸ್ ಎಷ್ಟು ಪರ್ಸೆಂಟ್ ಆಫ್ ರಿಟರ್ನ್ಸ್ ನಿಮಗೆ ಜನರೇಟ್ ಆಗುತ್ತೆ, ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೂ ಸಹ ಇಂಟ್ರೆಸ್ಟ್ ಇದ್ರೆ ನೀವು ಸಹ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದಾಗಿರುತ್ತೆ. ಸೊ SIP ಸ್ಕೀಮ್ ಅಲ್ಲೂ ಸಹ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದಾಗಿರುತ್ತೆ. ಈ ರೀತಿ 5,000, 10,000 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಜಾಸ್ತಿ ಹಣ ಸಿಗುತ್ತೆ. ಸೊ ಜಾಸ್ತಿ ಅಂತಂದ್ರೆ ಲಾಂಗ್ ಟರ್ಮ್ ನೀವೇನಾದ್ರು ಟೆನ್ಯೂರ್ ಅನ್ನ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಹೆಚ್ಚು ಹಣ ಸಿಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಮತ್ತು ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರುವ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಅಲ್ಲೂ ಸಹ ವಿಡಿಯೋಸ್ಗಳನ್ನು ನೋಡ್ಬೋದಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.